ನಾನು ಈ ವೇದಿಕೆ ಮುಂದಕ್ಕಿಂತ ಮಾತಾಡ ಅಭ್ಯಾಸ ಇಲ್ಲ. ಪ್ರಪ್ರಥಮವಾಗಿ ನನಗೆ ಅವಕಾಶ ಸಿಕ್ಕಿದೆ. ನಾನು ಒಂದು ವೇದಿಕೆಯನ್ನು ಅಲಂಕರಿಸಬಲ್ಲೆ. ಕೆಲವು ಹಿತೈಷಿಗಳ ಸಮಾನ ನಮಸ್ಕಾರ ಇದರಲ್ಲಿ ನಿಂತ್ಕೊಂಡು ನಾನು ಭಾಷಣ ಮಾಡಬಲ್ಲೆ ಅನ್ನೋ ಒಂದು ಸಂದರ್ಭ ನನ್ನ ಜೀವನದಲ್ಲಿ ಬರ್ತಿರ್ತ ಅಂದ್ಕೊಂಡಿರಲಿಲ್ಲ. ಈ ಸಂದರ್ಭವನ್ನು ಒದಗಿಸಿಕೊಟ್ಟು ನಾಂದಿ ಹಾಡಿದವನೇ ನಮ್ಮ ಹುಡುಗಿಸ್ವಾಮಿ, ನಮ್ಮ ಹಳೆಯ ಸ್ನೇಹಿತ, ವಿಶ್ವಾಸಿಗ ಮತ್ತು ಆತ್ಮೀಯ. ಅದಕ್ಕೆ ನೀವೇನದು ಈ ಮಟ್ಟಿಗೆ ತಂದು ನಿಲ್ಲಿಸಿದವರು ಗಾಯತ್ರಿಯವರು. ತದನಂತರ ಇದರಲ್ಲಿ ನಾನು ಚಿಂತಾಮಣಿ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗ್ತದೆ. ನಾನೇನು ಬರೆದಿದ್ದೆ ಅಂದ್ರೆ ನಮಗೆ ರಾಮಾಯಣ ಬರೀಬೇಕಾದ್ರೆ ಪುಸ್ತಕಗಳಲ್ಲಿ ಓದಿ ನಾವು ರಾಮಾಯಣ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಆಂಧ್ರದಿಂದ ತೆಲುಗಿನಲ್ಲಿ ಏನು ರಾಮಾಯಣ ಕಥಾಗಳು ಚಿತ್ರೀಕರಣವಾಗಿ ಬರ್ತಾ ಇತ್ತು ಅದರಿಂದ ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಂಡಿದ್ದೆ ಹೆಚ್ಚು. ಹಾಗಾಗಿ ನನ್ನ ಮೊದಲನೇ ಪುಸ್ತಕದಲ್ಲಿ ನಾನು ಏನು ಆಂಧ್ರ ಚಲನಚಿತ್ರಗಳ ಮೂಲಕ ನನಗೆ ಜ್ಞಾನ ಸಂಪಾದನೆ ಅದನ್ನೇ ಉಪಯೋಗಿಸಿ ನಾವು ಬರೆದಿದ್ದೆ. ನಂತರ ಕೋವಿಡ್ ಪೀರಿಯಡ್ನಲ್ಲಿ ನೋಡಿದ್ರೆ ಅದರಲ್ಲಿ ಬಹಳಷ್ಟು ಸ್ವಲ್ಪ ಬದಲಾವಣೆಗಳ ಅವಶ್ಯಕತೆ ಇದೆ ಅಂತ ಅನಿಸ್ತು. ಸೊ ಅದಾದ ನಂತರ ಸುಮಾರು ಪುಸ್ತಕಗಳು ತಿರುಗಾಕಿದೆ. ಸರಿಯಾದ ಒಂದು ಕ್ರಮಬದ್ಧವಾಗಿ ರಾಮಾಯಣ ಪ್ರಸ್ತುತಪಡಿಸತಕ್ಕಂಥ ಉದ್ದೇಶದಿಂದ ಕೆತ್ತನೆಗಳ ಜೋಡಣೆ ನಮಗೆ ಅತ್ಯಂತ ಪ್ರಮುಖವಾದ ವಿಷಯವಾಗಿತ್ತು. ಆ ಕೆತ್ತನೆಗಳ ಜೋಡಣೆ ಮಾಡಿದ ನಂತರನೇ ಸರಿಯಾದ ಒಂದು ಲೇಖನವನ್ನು ಬರೆಯೋಕ್ಕೂ ಅಂತ ಅವಕಾಶ ಸಿಗ್ತಾ ಇತ್ತು. ಈ ಕಾರಣದಿಂದಾಗಿ ಸಾಕಷ್ಟು ಸಾರಿ ನಾನು ನಂಬಿಕೆ ಕೊಡಿದ್ದೇನೆ. ಅದು ಪ್ರತಿಫಲ ಶ್ರೀರಾಮರು ನನಗೆ ಈ ಕೆಲಸ ಕಲಿಸ್ಕೊಟ್ಟಿದ್ದೆ. ನಿಮ್ಮೆಲ್ಲರಿಗೂ ಈ ಅವಕಾಶ ಕಲ್ಪಿಸಿಕೊಟ್ಟೆ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಸಂಘದ ಸದಸ್ಯರು ಹೌದು, ಅಧಿಕಾರಿಗಳು ಹೌದು, ಅವರನ್ನು ಗೌರವಿಸಬೇಕು ಅಂತ ನಾನು ಈ ಸತ್ಯನಾರಾಯಣದಲ್ಲಿ ವಿನಂತಿಸಿದ್ದೇನೆ. ಅದೇ ರೀತಿ ಇಂದು ಉಪನ್ಯಾಸ ನೀಡಿದ ವಿದ್ವಾಂಸ ಡಾಕ್ಟರ್ ಚಿಂತಾಮಣಿ ಕೊಟ್ಟಕರವರನ್ನು ಗೌರವಿಸಬೇಕು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ.